ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಇಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವ್ರು ನೋಡ್ರಿ 22/9/2025 ಹೊಸ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ಸ್. ಇದು ನೇಮಕಾತಿ ಯಾವುದಕ್ಕೋಸ್ಕರ ಕರೀತಿದ್ದಾರೆ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯನ್ನ ಕರೀತಿದ್ರೆ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಅಂತ ಕರೀತಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 22/9/2025 21/10/2025 ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಕೊನೆಯ ದಿನಾಂಕ 21/10/2025. ಜೊತೆಗೆ ನೋಡ್ರಿ, ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂದ್ರೆ 22/10/2025 ನಿಮ್ನ ಕೊನೆಯ ದಿನಾಂಕ ಆಗುತ್ತೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ. ಇನ್ ಕೇಸ್ ನೀವೇನಾದ್ರೂ ಅಪ್ಲಿಕೇಶನ್ಸ್ ಅನ್ನ ತಪ್ಪು ಹಾಕಿದ್ರಿ, ಅದನ್ನ ಕರೆಕ್ಷನ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ಸ್ ಕರೆಕ್ಷನ್ ಮಾಡೋದಕ್ಕೆ ಇನ್ಕ್ಲೂಡಿಂಗ್ ಚಾರ್ಜ್ ಅಂದ್ರೆ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಕಾಲಾವಕಾಶವನ್ನು ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 29/10/2025 31/10/2025. ಹಾಗಾದ್ರೆ ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ ಅಂದ್ರೆ ಡಿಸೆಂಬರ್ 2025 ಅಥವಾ ಜನವರಿ 2026 ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ, ಎಸ್ಪೆಷಲಿ ನೋಡ್ರಿ, ನಿಮ್ಗೆ ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಅಪ್ ಮಾಡಕ್ಕೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಡಿಫಿಕಲ್ಟ್ ಇದ್ರೆ ನೀವು ಟೋಲ್ ಫ್ರೀ ನಂಬರ್ ಆದಂತ 18003093 ನೀವು ಕಾಲ್ ಅನ್ನ ಮಾಡಬಹುದಾಗಿದೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಗವರ್ಮೆಂಟ್ ಸ್ಟ್ರೈವ್ ಟು ಹ್ಯಾವ್ ಎ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಅಂಡ್ ವುಮನ್ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಎನ್ಕರೇಜ್ ಟು ಅಪ್ಲೈ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ವರ್ಕ್ ಫೋರ್ಸ್ ಅನ್ನ ಮಾಡ್ತಾ ಇದೆ, ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಜೆಂಡರ್ ಬ್ಯಾಲೆನ್ಸ್ ಇರಬೇಕು, ಅಂದ್ರೆ ಲಿಂಗ ತಾರತಮ್ಯ ಇರಬಾರ್ದು. ಹಾಗಾಗಿ ಮಹಿಳಾ ಅಭ್ಯರ್ಥಿಗಳು ಕೂಡ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ದ ಎಕ್ಸಾಮಿನೇಷನ್ ನೋಟಿಸ್ ವಿಲ್ ಬಿ ಪಬ್ಲಿಷ್ಡ್ ಬೈ ದ SSC ಬೇಸ್ಡ್ ಆನ್ ದ ವೇಕೆನ್ಸೀಸ್ ಇಂಟಿಮೇಟೆಡ್ ಬೈ ದ ಡೆಲ್ಲಿ ಪೊಲೀಸ್. ಈ ಒಂದು ನೋಟಿಸ್ ಅನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಇಶ್ಯೂ ಮಾಡ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಡೆಲ್ಲಿ ಪೊಲೀಸ್ ಅವರು ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಅಕ್ಸೆಪ್ಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್, ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ನೀವು ಆನ್ಲೈನ್ ಮೋಡ್ ಅಲ್ಲಿ ಮಾತ್ರ ಹಾಕಬಹುದು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕಮಿಷನ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಓನ್ಲಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ನಿಮ್ಗೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಇರುತ್ತೆ ಅಂತ. ಎಕ್ಸಾಮಿನೇಷನ್ಸ್ ನೋಡ್ರಿ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್ ವಿಲ್ ಬಿ ಶೆಡ್ಯೂಲ್ಡ್ ಅಂಡ್ ಕಂಡಕ್ಟೆಡ್ ಬೈ ಡೆಲ್ಲಿ ಪೊಲೀಸ್ ಇನ್ ಡೆಲ್ಲಿ ಆಫ್ಟರ್ ದ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್ ಅಂದ್ರೆ ನೋಡ್ರಿ, ಫಿಸಿಕಲ್ ಎಂಡ್ಯೂರೆನ್ಸ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಕರಿತೀವಿ. ಮೆಜರ್ಮೆಂಟ್ ಅಂದ್ರೆ ನೀವು ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ, ಅಂದ್ರೆ ನಿಮ್ಮ ಹೈಟ್ ಎಷ್ಟು ಇರಬೇಕು, ವೇಟ್ ಎಷ್ಟು ಇರಬೇಕು, ಚೆಸ್ಟ್ ಟೆಸ್ಟ್ ಇರ್ಬೇಕಂತಿರಲ್ವಾ, ಅದಕ್ಕೆ ನಾವು ಮೆಜರ್ಮೆಂಟ್ ಟೆಸ್ಟ್ ಅಂತ ಕರೆದ್ರೆ, ಈ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಓಟ ಇರುತ್ತೆ, ಆಮೇಲೆ ಉದ್ದ ಜಿಗಿತ, ಎತ್ತರ ಜಿಗಿತ ಇವೆಲ್ಲ ಇರುತ್ತಲ್ಲ, ಇದನ್ನೇ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತೆ ಮೆಜರ್ಮೆಂಟ್ ಟೆಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಡೆಲ್ಲಿಯಲ್ಲೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ನಿಮ್ಗೆ ಡೆಲ್ಲಿಯಲ್ಲೇ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಡ್ತಾರೆ ಅಂದ್ರೆ collections of required eligibility certificates or documents from the candidates and their verifications with original certificates will be carried out at the time of physical endurance and measurement test or document verification by the Delhi police. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಯಾವಾಗ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಅಥವಾ ಮೆಜರ್ಮೆಂಟ್ ಟೆಸ್ಟ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಮೇಲೆ ಡೆಲ್ಲಿ ಪೊಲೀಸ್ ಅವರು ಮಾಡ್ತಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಹೋದಾಗ ಮಾಡ್ಕೊಂಡ್ಬಿಟ್ರೆ ಒಂದ್ಸರಿನೇ 2 ಕೆಲಸಗಳು ಆಗ್ತಾವಂತ. ಅದೇ ದಿನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅನ್ನು ಕೂಡ ಮಾಡ್ತಾರೆ. ಫೈನಲ್ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್ ಬೈ ದ ಕಮಿಷನ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಟು ದೇರ್ ಕ್ವಾಲಿಫೈಯಿಂಗ್ ದ ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್ ಅಂಡ್ ಅದರ್ ಕಂಡೀಷನ್ಸ್ ಸ್ಟಿಪ್ಯುಲೇಟೆಡ್ ಇನ್ ನೋಟಿಸ್ ಆಫ್ ದ ಎಕ್ಸಾಮಿನೇಷನ್ಸ್. ಫೈನಲ್ ಎಕ್ಸಾಮಿನೇಷನ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಪಾಸ್ ಆದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಮತ್ತೆ ಮೆಜರ್ಮೆಂಟ್ ಟೆಸ್ಟ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿ ನಿಮ್ಗೆ ಫೈನಲ್ ಸೆಲೆಕ್ಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಕೆಲವೊಂದಿಷ್ಟು ಕೋರ್ಟ್ ಬಗ್ಗೆ ಹೇಳಿದ್ರೆ ಅದೇನು ಇಂಪಾರ್ಟೆಂಟ್ ಇಲ್ಲ. ಇದಾದ್ಮೇಲೆ ನೋಡ್ರಿ, ನಿಮ್ಮ ಪೇ ಸ್ಕೇಲ್ ಏನಿರುತ್ತೆ ಅಂದ್ರೆ ಪೇ ಲೆವೆಲ್ 3 ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ ನಿಮಗೆ ಬೇಸಿಕ್ 21,700 rupees ಇಂದ 69,100 rupees ವರೆಗೆ, ಅಂದ್ರೆ 21,700 ರೂಪಾಯಿಂದ
9,100 ರೂಪಾಯಿವರೆಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಟೆಂಟೇಟಿವ್ ವೇಕೆನ್ಸೀಸ್ ಇದಾರೆ. ಟೆಂಟೇಟಿವ್ ಅಂದ್ರೆ ಇದೇನಂದ್ರೆ ತಾತ್ಕಾಲಿಕ ವೇಕೆನ್ಸೀಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಅಪ್ಡೇಟೆಡ್ ಮಾಡಿದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ SSC ವೆಬ್ಸೈಟ್ ಅಲ್ಲಿ ಬಿಡ್ತಾ ಹೋಗ್ತಾರೆ. ಸೊ ತಾತ್ಕಾಲಿಕ ವೇಕೆನ್ಸೀಸ್ ಅನ್ನ ನೋಡೋದಾದ್ರೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಇಲ್ಲಿ ನಿಮಗೆ ಒಟ್ಟು 4,408 ಹುದ್ದೆಗಳಿವೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಎಕ್ಸ್ ಸರ್ವಿಸ್ ಮೆನ್ ಗೆ ಏನಪ್ಪಾ ಅಂದ್ರೆ 285 ಹುದ್ದೆಗಳಿವೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಎಕ್ಸ್ ಸರ್ವಿಸ್ ಮೆನ್ ಕಮಾಂಡೋ ಇಲ್ಲಿ ನಿಮಗೆ 376 ಹುದ್ದೆಗಳಿವೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಫಿಮೇಲ್ ಇಲ್ಲಿ ನಿಮಗೆ 2,496 ಹುದ್ದೆಗಳಿವೆ. ನೋಡ್ರಿ ಮಹಿಳೆಯರಿಗೂ ಕೂಡ ಏನಪ್ಪಾ ಅಂದ್ರೆ ಹುದ್ದೆಗಳ ಸಂಖ್ಯೆ ಕಮ್ಮಿ ಇಲ್ಲ. ಮಹಿಳೆಯರಿಗೂ ಕೂಡ ಎಷ್ಟಂದ್ರೆ 2,496 ಹುದ್ದೆಗಳನ್ನ ಕರೆದಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನ ಹೊಡಿಸಿದ್ದಾರೆ ಅಂದ್ರೆ 7,565 ಹುದ್ದೆಗಳಿಗೆ ನೇಮಕಾತಿಯನ್ನ ಹೊಡಿಸಿದ್ದಾರೆ. 7,565 ಹುದ್ದೆಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ನೇಮಕಾತಿಯನ್ನ ಹೊಡಿಸಿದರೆ. ಇದೇನಿರುತ್ತೆ ಅಂದ್ರೆ ತಾತ್ಕಾಲಿಕ ವೇಕೆನ್ಸೀಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಅದನ್ನ SSC ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಹಾಗಾಗಿ ನೋಡ್ರಿ ಅವಾಗ ನೀವು ವೆಬ್ಸೈಟ್ ಅನ್ನ ಕೂಡ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದ್ರೆ ಸೊ ಫಸ್ಟ್ ನೋಡ್ರಿ ನೀವು ಭಾರತೀಯ ಪ್ರಜೆಗಳಾಗಿರ್ಬೇಕು ಅಥವಾ ಭಾರತದ ಪ್ರಜೆ ಆಗಿರ್ಬೇಕಂತ ಹೇಳ್ತಾರೆ. ಇದಾದ್ಮೇಲೆ ವಯೋಮಿತಿಯನ್ನ ನೋಡೋದಾದ್ರೆ ಇಲ್ಲಿ ವಯೋಮಿತಿ ಎಷ್ಟಿದೆ ಅಂದ್ರೆ 18 ರಿಂದ 25 ವರ್ಷ ವಯೋಮಿತಿ ಇರುತ್ತೆ. ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತಾರಂದ್ರೆ ಯಾರ ಒಂದು ಜನ್ಮ ದಿನಾಂಕ ನೋಡ್ರಿ 2/7/2000 ರಿಂದ 1/7/2007 ಒಳಗಡೆ ಇದೆ. ಸೊ ಯಾರ ಒಂದು ಜನ್ಮ ದಿನಾಂಕ 2/7/2000 ರಿಂದ 1/7/2007 ಒಳಗಡೆ ಇದೆಯಲ್ಲ ಅವರೆಲ್ಲ ಇಲ್ಲಿ ಕೂಡ ಎಲಿಜಿಬಲ್ ಆಗ್ತಾರೆ. ಅಂದ್ರೆ ಆ ಡೇಟ್ ನಲ್ಲಿ ಹುಟ್ಟಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರೆ. OBC ಅಭ್ಯರ್ಥಿಗಳಿಗೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ ಸ್ಪೋರ್ಟ್ಸ್ ಪರ್ಸನ್ಸ್ ಏನಪ್ಪಾ ಅಂದ್ರೆ ಯಾರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಮತ್ತೆ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಿರ್ತಾರಲ್ಲ ಅಂತವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಿದ್ದಾರೆ. ಇದು ನಾರ್ಮಲ್ ಕ್ಯಾಂಡಿಡೇಟ್ಸ್ ಗೆ. ಇನ್ ಕೇಸ್ SC/ST ಇದ್ರೆ ಅವರು 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಿದ್ದಾರೆ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಡೆಲ್ಲಿ ಪೊಲೀಸ್ ಅಲ್ಲಿ ಇರುವಂತಹ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಗೆ 40 ವರ್ಷದವರೆಗೂ ವಯೋಮಿತಿ ಸಡಲಿಕೆ ಇದೆ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಏನಾದ್ರು OBC ಆಗಿದ್ರೆ 43 ವರ್ಷ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಇನ್ ಕೇಸ್ ಏನಾದ್ರು SC/ST ಆಗಿದ್ರೆ ನಿಮಗೆ 45 ವರ್ಷ. ಇದಾದ್ಮೇಲೆ ನೋಡ್ರಿ ರಿಟೈರ್ಡ್ ಡಿಸೀಸ್ ಡೆಲ್ಲಿ ಪೊಲೀಸ್ ಪರ್ಸನಲ್ಸ್ ಆಗಿದ್ರೆ ಅವರಿಗೆ ಅವರ ಮಕ್ಕಳಿಗೆ ಏನಪ್ಪಾ ಅಂದ್ರೆ 29 ವರ್ಷದವರೆಗೆ. ಜೊತೆಗೆ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ ಏನಪ್ಪಾ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ ನಾರ್ಮಲ್ ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಾಗಿದ್ರೆ ಮಾಜಿ ಸೈನಿಕರಿಗೆ 6 ವರ್ಷ ವಯೋಮಿತಿ ಸಡಲಿಕೆ ಇದೆ. ನೆಕ್ಸ್ಟ್ SC/ST ಮಾಜಿ ಸೈನಿಕರಾಗಿದ್ರೆ ಅಥವಾ ಮಾಜಿ ಸೈನಿಕರು ಏನಾದ್ರು SC/ST ಕ್ಯಾಟಗರಿಗೆ ಸೇರಿದ್ರೆ 8 ವರ್ಷ ವಯೋಮಿತಿ ಸಡಲಿಕೆನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಯಾರು ವಿಡೋಸ್ ಇದಾರೆ ಅಂದ್ರೆ ಯಾರು ವಿಧವೆಯರಿದ್ದಾರೆ, ಡೈವರ್ಸ್ ಇದಾರೆ, ಮತ್ತೆ ಜುಡಿಷಿಯಲಿ ಸಪರೇಟೆಡ್ ಇದಾರೆ, ಯಾರು ಮದುವೆ ಆಗಿಲ್ಲ ಮತ್ತೆ ಮರು ಮದುವೆ ಆಗಿಲ್ಲ ಅಂತವ್ರಿಗೆ 5 ವರ್ಷ ವಯೋಮಿತಿ ಸಡಲಿಕೆನ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ನೋಡ್ರಿ 18 ರಿಂದ 25 ವರ್ಷ ನಿಮ್ಮ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನೋಡ್ತಾ ಹೋಗೋಣ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ 21/10/2025 ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ 10+2 ಸೀನಿಯರ್ ಸೆಕೆಂಡರಿ ಪಾಸ್ಡ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಈಸ್ ರಿಲ್ಯಾಕ್ಸಬಲ್ ಅಪ್ ಟು 11th ಪಾಸ್ಟ್ ಫಾರ್ ದ sons or daughters of serving retired deceased Delhi police personnel or multitasking staff of Delhi police, bandsmen, bulgars, mounted constables, drivers, dispatch riders etc. of Delhi police. ಸೊ ಯಾರು ಡೆಲ್ಲಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ಪೆಷಲಿ ಡೆಲ್ಲಿ ಪೊಲೀಸ್ ಪರ್ಸನಲ್ಸ್ ಇರ್ಬೋದು ಅಥವಾ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿ ಏನ್ ಡೆಲ್ಲಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಇರ್ಬೋದು, ಅವ್ರ ಮಕ್ಕಳು ಇರ್ಬೋದು, ಅಥವಾ ಬ್ಯಾಂಡ್ಸ್ಮೆನ್, ಬಲ್ಗ್ಲರ್ಸ್, ಮೌಂಟೆಡ್ ಕಾನ್ಸ್ಟೇಬಲ್, ಡ್ರೈವರ್ಸ್, ಡಿಸ್ಪ್ಯಾಚ್ ರೈಡರ್ಸ್ ಇವರ ಮಕ್ಕಳಿಗೆ ಏನ್ ಮಾಡಿದ್ರೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ 11th ಮಾಡಿದ್ದಾರೆ. ಬಿಟ್ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ PUC ಯನ್ನ ಪಾಸ್ ಆಗಿರ್ಬೇಕು. 10+2 ಸೀನಿಯರ್ ಸೆಕೆಂಡರಿ ಅಂದ್ರೆ ನೀವು PUC ಯನ್ನ ಪಾಸ್ ಆಗಿರ್ಬೇಕು. ಯಾರೆಲ್ಲ PUC ಪಾಸ್ ಆಗಿದ್ರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ನೋಡ್ರಿ ಇದಕ್ಕೆ ಏನಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದ್ರೆ ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಕರೆದಾಗ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅಂದ್ರೆ SSLC ಇರುತ್ತೆ. ಆದ್ರೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ನೀವು PUC ಯನ್ನ ಪಾಸ್ ಆಗಿರ್ಬೇಕು. ಯಾರೆಲ್ಲ PUC ಪಾಸ್ ಆಗಿದ್ರಲ್ಲ ಅವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಇದಾದ್ಮೇಲೆ ಇನ್ನೂ ಒಂದು ಕಂಡೀಷನ್ ಹೇಳ್ತಿದ್ದಾರೆ ನೋಡ್ರಿ, ಮೇಲ್ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ಅ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಲೈಟ್ ಮೋಟರ್ ವೆಹಿಕಲ್, ಮೋಟರ್ ಸೈಕಲ್ ಆರ್ ಕಾರ್ ಆನ್ ದ ಡೇಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆಗ್ತಿರಲ್ಲ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ
ಎಸ್ಪೆಷಲಿ ಪುರುಷ ಅಭ್ಯರ್ಥಿಗಳು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಎಸ್ಪೆಷಲಿ ಲೈಟ್ ಮೋಟರ್ ವೆಹಿಕಲ್ ಅಂತ ಹೇಳಿ ಲೈಸೆನ್ಸ್ ಅನ್ನ ಕೊಡ್ತಾರೆ. ಹೆವಿ ಬ್ಯಾಡ್ಜ್ ಒಂದಿರುತ್ತೆ, ಒಂದು ಲೈಟ್ ಮೋಟರ್ ವೆಹಿಕಲ್ ಇರುತ್ತೆ. ಲೈಟ್ ಮೋಟರ್ ವೆಹಿಕಲ್ ನೀವೇನಪ್ಪ ಅಂದ್ರೆ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಅದು ಕೂಡ ಏನಂದ್ರೆ ಅಪ್ಲಿಕೇಶನ್ಸ್ ಹಾಕೋದಿನ ಅಲ್ಲ, ನೀವು ಏನು ಫಿಸಿಕಲ್ ಎಂಡ್ಯೂರೆನ್ಸ್ ಮತ್ತೆ ಮೆಜರ್ಮೆಂಟ್ ಟೆಸ್ಟಿಂಗ್ ಡೆಲ್ಲಿಗೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನಿಮ್ ಕಡೆ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲರ್ನರ್ ಲೈಸೆನ್ಸ್ ಅಂದ್ರೆ LLR ಅಂತ ಕೊಡ್ತಾರೆ, ಅದನ್ನ ಎಕ್ಸೆಪ್ಟೇಬಲ್ ಮಾಡಲ್ಲ. ಅಂದ್ರೆ ಡ್ರೈವಿಂಗ್ ಸ್ಕೂಲ್ಗೆ ಹಚ್ಚಿದಾಗ ಅಥವಾ ನೀವು ಡ್ರೈವಿಂಗ್ ಕಲಿತಿದ್ರೆ ಅಂದ್ರೆ ಫಸ್ಟ್ LLR ಕೊಡ್ತಾರೆ, ಅದಾದ್ಮೇಲೆ ನಿಮಗೆ ಲೈಸೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಈ LLR ಅಥವಾ ಲರ್ನರ್ ಲೈಸೆನ್ಸ್ ಅಂತ ನಾವೇನ್ ಕರಿತೀವಲ್ಲ ಅದನ್ನ ಅವರು ಎಕ್ಸೆಪ್ಟೇಬಲ್ ಮಾಡೋದಿಲ್ಲ. ಫಿಸಿಕಲ್ ಎಂಡ್ಯೂರೆನ್ಸ್ ಮತ್ತೆ ಮೆಜರ್ಮೆಂಟ್ ಟೆಸ್ಟಿಗೆ ಹೋದಾಗ ನಿಮ್ ಕಡೆ ವ್ಯಾಲಿಡ್ ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ಎಕ್ಸಾಮಿನೇಷನ್ ಫಾರ್ಮ್ ಅನ್ನ ನೋಡ್ತಾ ಹೋಗೋಣ. ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತೆ ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ರಿ ಅಪ್ಲಿಕೇಶನ್ಸ್ ಅನ್ನ ಯಾವ ತರನಾಗಿ ಹಾಕ್ಬೇಕಂತ ಹೇಳಿದ್ರೆ, ಆಲ್ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ in a response to this examination notice are required to complete their one-time registrations on the website of commission, that is https://ssc.gov.in. ನೀವೇನ್ ಮಾಡ್ಬೇಕಂದ್ರೆ SSC ವೆಬ್ಸೈಟ್ ಹೋಗಿ ಒನ್ ಟೈಮ್ ರೆಜಿಸ್ಟ್ರೇಷನ್ಸ್ ಅನ್ನ ಮಾಡಬೇಕು. ಇನ್ ಕೇಸ್ ಯಾರಾದ್ರೂ ಆಲ್ರೆಡಿ ಒನ್ ಟೈಮ್ ರೆಜಿಸ್ಟ್ರೇಷನ್ಸ್ ಅನ್ನ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ಒನ್ಸ್ ಆನ್ OTR ಹ್ಯಾಸ್ ಬೀನ್ ಜನರೇಟೆಡ್ ಆನ್ ದ ನ್ಯೂ ವೆಬ್ಸೈಟ್ ಇಟ್ ವಿಲ್ ಕಂಟಿನ್ಯೂ ಟು ರಿಮೇನ್ ವ್ಯಾಲಿಡ್ ಫಾರ್ ದ ಆಲ್ ದ ಎಕ್ಸಾಮಿನೇಷನ್ ಟು ಬಿ ಅಪ್ಲೈಡ್ ಫಾರ್ ದ ನ್ಯೂ ವೆಬ್ಸೈಟ್. ಅಂದ್ರೆ ಒಂದ್ಸರಿ OTR ಅನ್ನು ಜನರೇಟ್ ಮಾಡಿದ್ರೆ ಸಾಕು, ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ಗೆ ಪದೇ ಪದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಅಲ್ಲೇ ಹೋಗಿ ನೀವೇನ್ ಮಾಡ್ಬೋದು ಅಂದ್ರೆ ಜಸ್ಟ್ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಇರುತ್ತೆ. ಕರ್ನಾಟಕದಲ್ಲಿ ಯಾವ ತರನಾಗಿ KPSC ದವರು OTR ತಂದಿದ್ರಲ್ಲ ಅದೇ ತರನಾಗಿ SSC ಅವರು ಕೂಡ ಏನಪ್ಪಾ ಅಂದ್ರೆ ಒನ್ ಟೈಮ್ ರೆಜಿಸ್ಟ್ರೇಷನ್ ತಂದಿದ್ದಾರೆ. ಅಲ್ಲಿ ಹೋಗಿ ನೀವು ರೆಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ರಿ. ಅಪ್ಲಿಕೇಶನ್ಸ್ ಅನ್ನ ನೀವು https://ssc.gov.in ಮೂಲಕನೇ ಹಾಕಬೇಕಾಗಿದೆ. ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಕೊನೆಯ ದಿನಾಂಕ 21/10/2025. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ₹100 ಇರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕೆಟಗರಿಗೆ ಸೇರಿದ್ರೆ, ಮಾಜಿ ಸೈನಿಕರಾಗಿದ್ರೆ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ತರನಾಗಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಂಗಿಲ್ಲ. ಉಳಿದಂತೆ ಎಲ್ಲಾ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ₹100 ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಭೀಮ್ UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ, ರೂಪೇ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಅಪ್ಲಿಕೇಶನ್ ಫೀಸ್ ಅನ್ನ ತುಂಬದಕ್ಕೆ ಕೊನೆಯ ದಿನಾಂಕ 22/10/2025. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅಲ್ಲಿ ವಿಂಡೋ ಕರೆಕ್ಷನ್ಸ್ ಅನ್ನ ಕೊಟ್ಟಿದ್ರೆ, ವಿಂಡೋ ಕರೆಕ್ಷನ್ಸ್ ಯಾವಾಗಿದೆ ಅಂದ್ರೆ 29/10/2025 31/10/2025. ನೆಕ್ಸ್ಟ್ ನಾವು ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂದ್ರೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ನೀವು ಏನ್ ಮಾಡ್ಬೇಕಂದ್ರೆ 3-4 ಸೆಂಟರ್ಸ್ ಅನ್ನ ನೀವು ಹೈರಾರ್ಕಿ ಆರ್ಡರ್ ಅಲ್ಲಿ ಕೊಡ್ಬೇಕಾಗುತ್ತೆ. ಆ ಆರ್ಡರ್ ಅನ್ನ ನೋಡ್ಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. A candidate has the option to give the preference of 3 centers for appearing in the computer based examination in order of priority. ನಿಮ್ಮ ಆದ್ಯತೆ ಮೇರೆಗೆ ಏನ್ ಮಾಡ್ಬೇಕಂದ್ರೆ 3 ಸೆಂಟರ್ಸ್ ಅನ್ನ ನೀವು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಧಾರವಾಡದಲ್ಲಿ ವಿದ್ಯಾರ್ಥಿ ಇದ್ದಂದ್ರೆ ಅವನಿಗೆ ಹತ್ರ ಆಗುವಂತ ಹುಬ್ಬಳ್ಳಿ, ಬೆಳಗಾವಿ ಮತ್ತೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ದಾವಣಗೆರೆ, ಈ ತರದ 3 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಹತ್ರದಲ್ಲಿ ಕೊಟ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಆದ್ಯತೆ ಮೇರೆಗೆ ಅವರು ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅವಕಾಶವನ್ನ ಮಾಡಿ ಕೊಡ್ತಾರೆ. ಸೊ ಆ ರೀತಿ ನೋಡ್ರಿ ಹುಬ್ಬಳ್ಳಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಳಗಾವಿ, ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಧಾರವಾಡಕ್ಕೆ ಹತ್ರ ಆಗೋದಂದ್ರೆ ನೆಕ್ಸ್ಟ್ ಕಲಬುರ್ಗಿ ಆದ್ರೂ ಕೊಡ್ಬೋದು ಅಥವಾ ಮೈಸೂರು, ಶಿವಮೊಗ್ಗ ಯಾವ್ದಾದ್ರೂ ಕೊಡ್ಬೋದು. ಸೊ ಈ ಎಕ್ಸಾಮಿನೇಷನ್ ಆದ್ಯತೆ ಮೇರೆಗೆ ಕೊಟ್ರೆ ನಿಮ್ಮ ಅನುಕೂಲವನ್ನ ನೋಡ್ಕೊಂಡು ನಿಮ್ಮ ಆದ್ಯತೆ ಒಳಗೆ ಏನಪ್ಪಾ ಅಂದ್ರೆ 1 ಸೆಂಟರ್ಸ್ ಅನ್ನ ಅವ್ರು ನಿಮ್ಗೆ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರನಾಗಿ ನಡೆಸ್ತಾರೆ ಅಂದ್ರೆ, ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್, ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್ ಫಾಲೋಡ್ ಬೈ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್. ಎಕ್ಸಾಮಿನೇಷನ್ ಅಲ್ಲಿ ಫಸ್ಟ್ ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಅಂಡ್ ಮೆಜರ್ಮೆಂಟ್ ಟೆಸ್ಟ್, ದೈಹಿಕ ಸಾಮರ್ಥ್ಯ ಮತ್ತೆ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂತ ಇಲ್ಲಿ ನೋಡೋಣ.
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೋಡ್ರಿ 100 ಪ್ರಶ್ನೆಗಳಿರ್ತವೆ, 100 ಅಂಕಗಳಿಗೆ 90 ನಿಮಿಷಗಳ ಕಾಲಾವಕಾಶ, ಅಂದ್ರೆ 1.5 ಗಂಟೆ ನಿಮಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಇದನ್ನ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಆಗಿ ಮಾಡಿದ್ದಾರೆ. ಪಾರ್ಟ್ ಎ ನಿಮಗೆ ಜನರಲ್ ನಾಲೆಜ್ ಅಥವಾ ಕರೆಂಟ್ ಅಫೇರ್ಸ್ ಮೇಲೆ 50 ಕ್ವಶನ್ಸ್ ಕೇಳ್ತಾರೆ 50 ಅಂಕಗಳಿಗೆ. ಪಾರ್ಟ್ ಬಿ ಅಲ್ಲಿ ನಿಮಗೆ ರೀಸನಿಂಗ್ ಮೇಲೆ ನೋಡ್ರಿ 25 ಕ್ವಶನ್ಸ್ ಕೇಳ್ತಾರೆ 25 ಅಂಕಗಳಿಗೆ. ಪಾರ್ಟ್ ಸಿ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನ್ಯೂಮರಿಕಲ್ ಎಬಿಲಿಟಿ ಮೇಲೆ 15 ಪ್ರಶ್ನೆಗಳನ್ನು ಕೇಳ್ತಾರೆ 15 ಅಂಕಗಳಿಗೆ. ಪಾರ್ಟ್ ಡಿ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, MS ಎಕ್ಸೆಲ್, MS ವರ್ಡ್, ಕಮ್ಯುನಿಕೇಶನ್ಸ್, ಇಂಟರ್ನೆಟ್, WWW ಅಂಡ್ ವೆಬ್ ಬ್ರೌಸರ್ಸ್ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ. 10 ಪ್ರಶ್ನೆಗಳಿರ್ತವೆ 10 ಅಂಕಗಳಿಗೆ. ಒಟ್ಟು ನೋಡ್ರಿ 100 ಪ್ರಶ್ನೆಗಳು 100 ಅಂಕಗಳಿಗೆ. ಜೊತೆಗೆ ಏನಪ್ಪಾ ಅಂದ್ರೆ ನೀವು ಏನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನೆಗೆಟಿವ್ ಅಂಕಗಳಿರುತ್ತೆ. 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಅಂದ್ರೆ ಪ್ರತಿ 4 ಉತ್ತರಕ್ಕೆ 1 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ, ಅಥವಾ ಪ್ರತಿ ತಪ್ಪು ಉತ್ತರಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 0.25 ಮಾರ್ಕ್ಸ್ ಅನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ನಿಮ್ಗೆ ಏನಿರುತ್ತೆ ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಸಿಲೆಬಸ್ ಅನ್ನ ನೋಡೋದಾದ್ರೆ ಏನೇನ್ ಸಿಲೆಬಸ್ ಇದೆ ನಮ್ಮ ಎಕ್ಸಾಮಿನೇಷನ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನೋಡ್ರಿ ಇಲ್ಲಿ ಸಿಲೆಬಸ್ ಏನೇನಿರುತ್ತೆ ಅಂತ ನಾವು ನೋಡೋದಾದ್ರೆ, ಜನರಲ್ ನಾಲೆಜ್ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇಂಡಿಯಾ ಅಂಡ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಸ್ಪೆಷಲಿ ಸ್ಪೋರ್ಟ್ಸ್, ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಇಂಡಿಯನ್ ಎಕಾನಮಿ, ಜನರಲ್ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈಂಟಿಫಿಕ್ ರಿಸರ್ಚ್ ಎಕ್ಸೆಟ್ರಾ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ರೀಸನಿಂಗ್ ಮೇಲೆ ಏನೇನ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂದ್ರೆ ನೋಡ್ರಿ, ರೀಸನಿಂಗ್ ಅಲ್ಲಿ ನಿಮಗೆ ಅನಾಲಜಿ ಮೇಲೆ, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಮೇಲೆ, ಸ್ಪ್ಯಾಟಿಯಲ್ ವಿಜುವಲೈಸೇಷನ್ಸ್ ಮೇಲೆ, ಸ್ಪ್ಯಾಟಿಯಲ್ ಓರಿಯಂಟೇಷನ್ಸ್ ಮೇಲೆ, ವಿಜುವಲ್ ಮೆಮರಿ ಮೇಲೆ, ಡಿಸ್ಕ್ರಿಮಿನೇಷನ್ಸ್ ಮೇಲೆ, ಅಬ್ಸರ್ವೇಷನ್ಸ್ ಮೇಲೆ, ರಿಲೇಶನ್ಶಿಪ್ ಕಾನ್ಸೆಪ್ಟ್ ಮೇಲೆ, ಅರ್ಥಮೆಟಿಕ್ ರೀಸನ್ಸ್ ಅಂಡ್ ಫಿಗರ್ ಕ್ಲಾಸಿಫಿಕೇಶನ್ಸ್ ಮೇಲೆ, ಅರ್ಥಮೆಟಿಕ್ ನಂಬರ್ ಸೀರೀಸ್, ನಾನ್ ವರ್ಬಲ್ ಸೀರೀಸ್, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನ್ಯೂಮರಿಕಲ್ ಎಬಿಲಿಟಿ ಮೇಲೆ ನಿಮ್ಗೆ ಏನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನಂಬರ್ ಸಿಸ್ಟಮ್, ಕಂಪ್ಯೂಟೇಷನ್ಸ್ ಆಫ್ ಹೋಲ್ ನಂಬರ್ಸ್, ಡೆಸಿಮಲ್ಸ್ ಅಂಡ್ ಫ್ರಾಕ್ಷನ್ಸ್ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಅವರೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಮೆನ್ಸುರೇಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಅಂಡ್ ಟೈಮ್ ಅಂಡ್ ವರ್ಕ್, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಕಂಪ್ಯೂಟರ್ ಫಂಡಮೆಂಟಲ್ಸ್, MS ಎಕ್ಸೆಲ್, MS ವರ್ಡ್, ಕಮ್ಯುನಿಕೇಶನ್, ಇಂಟರ್ನೆಟ್, WWW ಅಂಡ್ ವೆಬ್ ಬ್ರೌಸರ್ ಮೇಲೆ ಏನ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂದ್ರೆ, ಎಲಿಮೆಂಟ್ಸ್ ಆಫ್ ವರ್ಡ್ ಪ್ರೊಸೆಸಿಂಗ್ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಡಾಕ್ಯುಮೆಂಟ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೆಕ್ಸ್ಟ್ ಕ್ರಿಯೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಫಾರ್ಮೆಟಿಂಗ್ ದ ಟೆಕ್ಸ್ಟ್ ಅಂಡ್ ಇಟ್ಸ್ ಪ್ರೆಸೆಂಟೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಮೇಲೆ MX ಎಕ್ಸೆಲ್ಸ್ ಇರುತ್ತೆ. ಆಮೇಲೆ ಕಮ್ಯುನಿಕೇಶನ್ ಡಿವೈಸ್ ಆದಂತೆ ಇಮೇಲ್ ಸೆಂಡಿಂಗ್, ರಿಸೀವಿಂಗ್ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಂಟರ್ನೆಟ್, ವೆಬ್ ಬ್ರೌಸರ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜೊತೆಗೆ ನೋಡ್ರಿ ಇಂಟರ್ನೆಟ್ ಸರ್ವಿಸ್, URL, HTTP, FTP, ವೆಬ್ಸೈಟ್ಸ್, ಬ್ಲಾಗ್ಸ್, ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್, ಸರ್ಚ್ ಇಂಜಿನ್, ಚಾಟ್, ವಿಡಿಯೋ ಕಾನ್ಫರೆನ್ಸ್ ಮತ್ತೆ ಬ್ಯಾಂಕಿಂಗ್ ಮೇಲೆ ನಿಮ್ಗೆ ಇಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾದ್ರೆ ಕ್ವಶನ್ ಪೇಪರ್ ಎಷ್ಟನೇ ಒಂದು ಅಥವಾ ಯಾವ ಒಂದು ಬೇಸಿಸ್ ಮೇಲೆ ಇರುತ್ತೆ ಅಂದ್ರೆ ನೋಡ್ರಿ, SSLC ಹಂತದಲ್ಲಿ ಏನಿರುತ್ತೆ ಅಥವಾ SSLC ಒಂದು ಸಿಲೆಬಸ್ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಅನ್ನ ತಯಾರಿ ಮಾಡ್ತಾರೆ. SSLC ಮಕ್ಕಳಿಗೆ ಯಾವ ಒಂದು ಕ್ವಶನ್ ಪೇಪರ್ ಅನ್ನ ತಯಾರು ಮಾಡ್ಬೇಕಲ್ಲ ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಕ್ವಶನ್ ಪೇಪರ್ ಅನ್ನ ತಯಾರಿ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ವೈಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇದೇನಪ್ಪ ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಟ್ಯಾಂಡರ್ಡ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ಎಕ್ಸ್ ಸರ್ವಿಸ್ ಮೆನ್ ಅಂಡ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್, ಅಂದ್ರೆ ಮಾಜಿ ಸೈನಿಕರಿಗೂ ಮತ್ತೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಗೆ ಸೇರ್ ಮಾಡಿದ್ರೆ ವಯೋಮಿತಿ ಒಳಗಡೆ ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನ ತೆಗೆದುಕೊಳ್ತಾರೆ. ನಿಮ್ಮ ವಯಸ್ಸಿಗೆ ತಕ್ಕನಾಗಿ ಫಿಸಿಕಲ್ ಎಂಡ್ಯೂರೆನ್ಸ್ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ತೆಗೆದುಕೊಳ್ತಾರೆ. ಒಂದೇದೇನಪ್ಪ ಅಂದ್ರೆ 30 ವರ್ಷದ ಪುರುಷರವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ನೀವು 1600 ಮೀಟರ್ 6 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್ ಅಂದ್ರೆ 14 ಫೀಟ್ ಜಿಗಿಬೇಕು. ಹೈ ಜಂಪ್ ಅಂದ್ರೆ 3.9 ಫೀಟ್ ಎತ್ತರದವರೆಗೂ ಜಿಗಿಬೇಕು. ಅದೇ ತರನಾಗಿ 30 ರಿಂದ 40 ವರ್ಷದ ಒಳಗಿನ ಪುರುಷರಿಗೆ ಏನಪ್ಪ ಅಂದ್ರೆ 1600 ಮೀಟರ್ ನೀವು 7 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಜಂಪ್ ಅನ್ನ ನೀವು 13 ಫೀಟ್ ಜಿಗಿಬೇಕು. ಹೈ ಜಂಪ್ ಅನ್ನ ನೀವು 3.6 ಫೀಟ್ ಅನ್ನ ಜಿಗಿಬೇಕು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಬೌವ್ 40 ಇಯರ್ಸ್ 40 ವರ್ಷ ಆದವ್ರಿಗೆ ಏನಪ್ಪಾ ಅಂದ್ರೆ 1600 ಮೀಟರ್ ಅನ್ನ ನೀವು 8 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಜಂಪ್ ನಿಮಗೆ 12 ಫೀಟ್ ಇರುತ್ತೆ. ಹೈ ಜಂಪ್ ನಿಮಗೆ 3.3 ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ರೇಸ್ ಅನ್ನ ಪಾಸ್ ಮಾಡ್ತಾರೆ ಅಂದ್ರೆ ಯಾರು ರನ್ನಿಂಗ್ ಅನ್ನ ಪಾಸ್ ಮಾಡ್ತಾರಲ್ಲ ಅಂತವ್ರು ಮಾತ್ರ ಏನಪ್ಪಾ ಅಂದ್ರೆ ಲಾಂಗ್ ಜಂಪ್ ಮತ್ತೆ ಹೈ ಜಂಪ್ ಗೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ನಾವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನೋಡೋದಾದ್ರೆ, ಹೈಟ್ ಮಿನಿಮಮ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 170 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ.
ಅದೇ ತರನಾಗಿ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 81 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ರೆ ಮಿನಿಮಮ್ ಎಕ್ಸ್ಪಾನ್ಷನ್ ಎಷ್ಟು ಇರ್ಬೇಕಂದ್ರೆ 4 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮ್ಮ ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 81 to 85 ಸೆಂಟಿಮೀಟರ್. ನಾರ್ಮಲ್ ಇದ್ದಾಗ 81 ಸೆಂಟಿಮೀಟರ್ ಇರಬೇಕು. ಮಿನಿಮಮ್ ಎಕ್ಸ್ಪಾನ್ಷನ್ ಮಾಡಿದಾಗ 4 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರುತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ಇಲ್ಲಿ ಕೂಡ ವಯೋಮಿತಿಯನ್ನ ಮಾಡಿದ್ದಾರೆ. ಇಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಮತ್ತೆ ಮಾಜಿ ಸೈನಿಕರನ್ನ ಸೇರಿಸ್ಕೊಂಡು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಅನ್ನ ಸೇರಿಸ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ನಿಮಗೆ ವಯೋಮಿತಿ ವೈಸ್ ಏನ್ ಮಾಡಿದಾರೆ ಅಂದ್ರೆ ಈ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಕಂಡಕ್ಟ್ ಮಾಡ್ತಿದ್ರೆ 30 ವರ್ಷದ ಮಹಿಳೆಯರಿಗೆ ಅಪ್ ಟು 30 ಇಯರ್ಸ್ ವರೆಗೂ ಏನು ಮಹಿಳೆಯರು ಇರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಅವರು 1600 ಮೀಟರ್ ಅನ್ನ 8 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್ 10 ಫೀಟ್ ಇರುತ್ತೆ, ಹೈ ಜಂಪ್ 3 ಫೀಟ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ 30 ರಿಂದ 40 ವರ್ಷದೊಳಗೆ ಇರುವಂತಹ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಅನ್ನ 9 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್ 9 ಫೀಟ್ ಇರುತ್ತೆ, ಹೈ ಜಂಪ್ 2.9 ಇರುತ್ತೆ. 40 ವರ್ಷದ ಮೇಲ್ಪಟ್ಟ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 1600 ಮೀಟರ್ ಅನ್ನ ನೀವು 10 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್ ನಿಮ್ಗೆ 8 ಫೀಟ್ ಇರುತ್ತೆ, ಹೈ ಜಂಪ್ ನಿಮ್ಗೆ 2.6 ಫೀಟ್ ಇರುತ್ತೆ. ಇಲ್ಲಿ ಕೂಡ ಸೇಮ್ ಪ್ರಿನ್ಸಿಪಲ್. ಯಾರೆಲ್ಲ ರೇಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ, ಯಾರೆಲ್ಲ 1600 ಮೀಟರ್ ಓಟವನ್ನ ನಿಗದಿತ ಸಮಯದಲ್ಲಿ ಓಡ್ತಾರಲ್ಲ ಅಂತವ್ರು ಮಾತ್ರ ಏನಪ್ಪಾ ಅಂದ್ರೆ ಲಾಂಗ್ ಜಂಪ್ ಮತ್ತೆ ಹೈ ಜಂಪಿಗೆ ಎಲಿಜಿಬಲ್ ಆಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ. ಮಿನಿಮಮ್ ಹೈಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 157 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಂದ್ರೆ ಡೆಲ್ಲಿ ಪೊಲೀಸ್ ಆರ್ಗನೈಸೇಷನ್ ಅಥವಾ ಡೆಲ್ಲಿ ಪೊಲೀಸ್ ಅಲ್ಲಿ ಇರುವಂತಹ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇದ್ರಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಇನ್ನೊಂದ್ಸರಿ ಡೀಟೇಲ್ ಆಗಿ ನೋಟಿಫಿಕೇಶನ್ಸ್ ನೋಡಬಹುದು, ಜೊತೆಗೆ ಸಿಲೆಬಸ್ ಅನ್ನ ನೋಡಬಹುದು, ಎಕ್ಸಾಮಿನೇಷನ್ಸ್ ಬಗ್ಗೆ ತಿಳ್ಕೊಬಹುದು. ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೂ ಕೂಡ ಅದನ್ನ ಕ್ಲಾರಿಫಿಕೇಶನ್ಸ್ ಮಾಡ್ಕೋಬಹುದು. ಇದೇ ತರನ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.